I am Mallikarjuna. I am today discussing about previous year question paper SCM 2023. Okay na? VSK University Ballari. Okay na? NEP syllabus MCOM third semester. Okay na? Previous year question number 5. Okay na? Question paper. This one A. Okay na? Including explain the key principles of target costing. This is 7 marks question. Okay na? 14 marks question. Okay na? 7 A, another one B, 7 marks. Okay na? Total 14 marks. This is 5th chapter target costing. Target costing. Okay na? 14 marks question, 7 marks and 7 marks, total 14 marks questions. First one A, explain the key principles of target costing. Okay na? Total 7 points of target costing. First one, price lead cost. Second one, focus on the customer, focus on the product design. Fourth one, focus on the process of design. Fifth one, cross-functional teams. Sixth one, life cycle costing. Seventh one, life chain orientation. Okay na? I am briefly explain the price lead cost. Price lead. What is price lead cost? Means price lead cost is a manufacture the new product. Okay na? Manufacture the new product. How to set the price? How to set the price? ನಾನು ಹೇಳ್ತೀನಿ ನೋಡ್ರಿ. ಈಗ ಪ್ರೈಸ್ ಲೀಡ್ ಕಾಸ್ಟಿಂಗ್ ಅಂತಂದರೆ ನಾವು ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ ಅಂತಂದ್ರೆ ಅದಕ್ಕೆ ರಾ ಮೆಟೀರಿಯಲ್ಸು, ಫಿನಿಶ್ಡ್ ಗುಡ್ಸ್ ಎಲ್ಲ ಬೇಕಾಗ್ತವೆ. ಅವೆಲ್ಲ ಆದಮೇಲೆ ನಾವೇನು ಮಾಡ್ತೀವಿ ಅಂತಂದರೆ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ. ಈ ಮ್ಯಾನುಫ್ಯಾಕ್ಚರ್ ಮಾಡಿರುವಂತಹ ಒಂದು ಪ್ರಾಡಕ್ಟಿಗೆ ನಾವೇನು ಮಾಡ್ತೀವಿ, ಪ್ರೈಸನ್ನ ನಾವೇನು ಮಾಡ್ತೀವಿ, ಸೆಟ್ ಮಾಡ್ತೀವಿ. ಹೇಗೆ ಸೆಟ್ ಮಾಡ್ತೀವಿ ಅಂತಂದ್ರೆ ಅದ್ರವಾಗಿರುವಂಥ ಮ್ಯಾನುಫ್ಯಾಕ್ಚರಿಂಗ್ ವೆಚ್ಚ, ಅದ್ರದ್ದು ಏನು ಸಂಬಂಧಪಟ್ಟಿರುತ್ತೆ ಎಕ್ಸ್ಪೆನ್ಸಸ್ ಎಲ್ಲವನ್ನ ತೆಗೆದು ನಮಗೆ ಏನಾಗಿರಬೇಕು, ಬೆನಿಫಿಟ್ಸ್ ಆಗಿರ್ಬೇಕು. ಅದ್ರ ತಕ್ಕಂತಹ ಬೆನಿಫಿಟ್ಸಿಗೋಸ್ಕರ ನಾವೇನು ಮಾಡ್ತೀವಿ, ಪ್ರೈಸ್ನ ನಾವು ಸೆಟ್ ಮಾಡ್ತೀವಿ. ಓಕೆನಾ? ಅದು ಪ್ರೈಸ್ ಸೆಟ್ ಮಾಡೋದಕ್ಕೆ ನಾವು ಪ್ರೈಸ್ ಲೀಡ್ ಕಾಸ್ಟ್ ಅಂತೀವಿ, ಕರಿತೀವಿ. ಓಕೆನಾ? ನೆಕ್ಸ್ಟ್, ಫೋಕಸ್ ಆನ್ ದಿ ಕಸ್ಟಮರ್ಸ್. Focus on customer. What is focus on customers? Focus on customers means after manufacture the product, main focus on customer. Okay na? Many people product quantity, quality, these are things including the product after getting the ಬೈ ದ ಪ್ರಾಡಕ್ಟ್. ಓಕೆನಾ? ಈಗ ನಾವು ಫೋಕಸ್ ಆನ್ ಕಸ್ಟಮರ್ಸ್ ಅಂತಂದ್ರಿಗಿನ ನಾವು ಇದರಲ್ಲಿ ಏನು ತಿಳಿಬೇಕು ಅಂತಂದ್ರಿಗಿನ, ಕಸ್ಟಮರ್ಸ್ ಇದ್ದಾರೆ, ಕಸ್ಟಮರ್ಸ್ನ ನಾವು ಏನು ಮಾಡೋಕ್ಕೆ ಫೋಕಸ್ ಅದ್ರ ಮೇಲೆ ಅಂತಂದ್ರಿಗಿನ ಈ ಪ್ರಾಡಕ್ಟ್ನ ನಾವು ಅವ್ರಿಗೆ ಯಾವ ರೀತಿ ಮಾರಬೇಕು ಅನ್ನೋದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ನೀಡಬೇಕಾಗಿರುತ್ತೆ. ಅವ್ರಿಗೆ ನಾವು ಅಡ್ವರ್ಟೈಸ್ಮೆಂಟ್ ಅಂತಂದ್ರಿಗಿನ ಈ ಪ್ರಾಡಕ್ಟ್ ಈ ಥರ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ರೀತಿಯಿಂದ ಅವರಿಗೆ ನಾವು ಏನು ಮಾಡಬೇಕಂದ್ರೆ ಅಡ್ವರ್ಟೈಸ್ಮೆಂಟ್ ನೀಡೋದ್ರ ಮುಖಾಂತರ ಅವ್ರು ಅಟ್ರಾಕ್ಷನ್ ಆಗ್ತಾರೆ. ಆಗ ಪ್ರಾಡಕ್ಟು ಏನಾಗುತ್ತೆ, ಸೇಲ್ ಆಗುತ್ತೆ. ಓಕೆನಾ? ಈ ಥರ ನಾವಿನ್ನ ನಾನಾ ರೀತಿಯ ಎಕ್ಸಾಂಪಲ್ಸ್ನ ಕೊಡ್ಬೋದು. ಓಕೆನಾ? ಈಗ ಫೋಕಸ್ ಆನ್ ದಿ ಕಸ್ಟಮರ್ಸ್ ಅಂತಂದಿವಲ್ಲ, ಈಗ ನಾವೀಗ APMC ಮಾರ್ಕೆಟ್ ಇರುತ್ತೆ. ಓಕೆನಾ? ಈಗ APMC ಮಾರ್ಕೆಟ್ ಇದೆ ಅಂದರೆ ಎಕ್ಸಾಂಪಲ್ಸ್. ಇವಾಗ ಟೊಮೊಟೊ ಈಗ ಇಲ್ಲಂದ್ರಿಗಿನ ಎಕ್ಸಾಂಪಲ್ಸ್. ಇವಾಗ ಬೇಸಿಕ್ ಆಗಿರುವುದು ಅಂತ ವಾಟರ್ಸ್ ಪ್ರಾಬ್ಲಮ್ ಹೆಚ್ಚಾಗಿರುತ್ತೆ. ಓಕೆನಾ? ಈಗ ನಾವು ಎಲ್ಲರೂ ವಾಟರ್ಸ್ನ ತಯಾರು ಮಾಡ್ತಾ ಇರ್ತಾರೆ, ನಾವು ಹೊಸ ಬ್ರ್ಯಾಂಡನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ. ಓಕೆನಾ? ಈಗ ಹೊಸ ಬ್ರ್ಯಾಂಡ್ ಮಾಡಿದ್ದೀವಿ ಅಂತಂದರೆ ಅದು ಮಾರ್ಕೆಟಿಗೆ ಹೋಗಬೇಕು. ಓಕೆನಾ? ಅದು ಮಾರ್ಕೆಟಿಗೆ ಹೋಗ್ಬೇಕಂತಂದ್ರಿಗಿನ ಕಸ್ಟಮರ್ಸು ಅದನ್ನು ಕೊಂಡ್ಕೊಂಡಾಗ ಮಾತ್ರ ಅದರ ಡಿಮ್ಯಾಂಡ್ ಏನಾಗುತ್ತೆ, ಹೆಚ್ಚಾಗ್ಕೊಂತ ಹೋಗುತ್ತೆ. ಓಕೆನಾ? ಆ ಕಸ್ಟಮರ್ಸ್ಗೆ ಡಿಮ್ಯಾಂಡ್ ಹೆಚ್ಚಾಗಬೇಕಂದ್ರೆ ನಾವೇನು ಮಾಡಬೇಕು, ಅಡ್ವರ್ಟೈಸ್ಮೆಂಟ್ ನೀಡಬೇಕಾಗಿರುತ್ತೆ. ಓಕೆನಾ? ಅದು ಯಾವ ರೀತಿ ಅಂತಂದ್ರಿಗಿನ ಅಲ್ಲಿರುವಂತಹ ಬೆಲೆನ ನಾವೇನು ಮಾಡಬೇಕಾಗುತ್ತೆ, ಸ್ಟಾರ್ಟಿಂಗ್ ಪ್ರೈಸನ್ನು ಬೆಲೆನ ಕಡಿಮೆ ಮಾಡಬೇಕಾಗಿರುತ್ತೆ. ಓಕೆನಾ? ಆಗ ಕಸ್ಟಮರ್ಸ್ ಏನು ಮಾಡ್ತಾರೆ, ಅದನ್ನು ಕೊಂಡ್ಕೊಳ್ಳೋಕ್ಕೆ ಹೋಗ್ತಾರೆ. ಓಕೆನಾ? ಈ ರೀತಿಯಾಗಿ ನಾನಾ ರೀತಿಯ ನಾವು ಈ ಥರ ನೋಡ್ಬೋದಾಗಿರುತ್ತೆ.
ಈಗ ಸಮಯದ ಅಭಾವದಿಂದ ನಾನು ಮೇನ್ ಹೇಳ್ಕೊಂತ ಹೋಗ್ತೀನಿ. ಇದು ನೆಕ್ಸ್ಟು ಫೋಕಸ್ ಆನ್ ದಿ ಪ್ರಾಡಕ್ಟ್ ಡಿಸೈನ್. ಫೋಕಸ್ ಆನ್ ದಿ ಪ್ರಾಡಕ್ಟ್ ಡಿಸೈನ್ ಇಲ್ಲಿ ಬಂತು ನೋಡ್ರಿ. ಈಗ ನೋಡ್ರಿ, ಈ ಕಸ್ಟಮರ್ಸ್ ಆಯಿತು, ಓಕೆನಾ. ಇಲ್ಲಿ ಪ್ರಾಡಕ್ಟ್ ಡಿಸೈನ್ ವೆರಿ ಇಂಪಾರ್ಟೆಂಟ್, ಓಕೆನಾ. ಪ್ರಾಡಕ್ಟ್ ಡಿಸೈನ್ ಏನಂತಂದ್ರೆ ಯಾವ ರೀತಿ ಅಂತಂದ್ರೆ ಪ್ರಾಡಕ್ಟ್ ಡಿಸೈನ್ ಅಂತಂದ್ರೆ ಇವಾಗ ಕಸ್ಟಮರ್ಸ್ ಯಾವ ರೀತಿ ಅಟ್ರಾಕ್ಷನ್ ಆಗ್ತಾರಂತೆ, ನಾವು ಪ್ರಾಡಕ್ಟ್ ಡಿಸೈನ್ ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ಇರುತ್ತೆ, ಆದರೆ ಪ್ರಾಡಕ್ಟ್ ಮೇಲೆ ಬ್ರ್ಯಾಂಡಿಂದು ಏನಿರುತ್ತಲ್ಲ ಅದ್ರದ್ದು ಏನು ಡಿಸೈನ್ ಇರಲ್ಲ. ಆ ಥರ ಇದ್ದಾಗ ಕಸ್ಟಮರ್ಸ್ ಯಾವ ರೀತಿ ಅದನ್ನು ಕೊಂಡ್ಕೊಳ್ಳೋಕೆ ಸಾಧ್ಯ ಅನ್ನೋದ್ರ ಬಗ್ಗೆ ನೋಡ್ಬೋದು. ಈಗ ಹಿಂಜರಿತಾರೆ, ಓಕೆನಾ. ಇವಾಗ ಎಕ್ಸಾಂಪಲ್, ಒಂದು ಬಟ್ಟೆ ಶಾಪ್ನಲ್ಲಿ ಒಂದು ಹೊಸ ಶರ್ಟು ನ್ಯೂ ಆಗಿ ಬಂದಿರುತ್ತೆ. ಆದಾಗ ಅದಕ್ಕೆ ಮೇಲೆ ಡಿಸೈನು ಎಲ್ಲ ಇದ್ದಾಗ ಮಾತ್ರ ಕಸ್ಟಮರ್ಸು ಕೊಂಡ್ಕೊಳ್ತಾರೆ. ಅದ್ರ ಮೇಲೆ ಇಲ್ಲ ಬಟ್ಟೆ ಚಲೋ ಐತೆ, ಕರೆಕ್ಟೇ, ಬಟ್ಟೆ ಚಲೋ ಐತೆ, ಮೇಲೆ ಡಿಸೈನ್ ಎಲ್ಲ ಚೆನ್ನಾಗಿಲ್ಲ ಅಂತಂದ್ರೆ ಕೊಂಡ್ಕೊಳಕ್ಕೆ ಹೋಗೋದಲ್ಲ. ಅವ್ರಿಗೇನಾಗಿರಬೇಕು, ಫ್ಯಾಷನ್ ಚೆನ್ನಾಗಿರಬೇಕು, ಓಕೆನಾ. ಆ ರೀತಿಯಾಗಿ ಪ್ರಾಡಕ್ಟ್ ಡಿಸೈನ್ ಏನಿರಬೇಕು ಚೆನ್ನಾಗಿದ್ದಾಗ ಮಾತ್ರ ಒಂದು ಟಾರ್ಗೆಟ್ ಕಾಸ್ಟ್ ನಾವೇನು ಇದು ಮಾಡಿರ್ತೀವಲ್ಲ ಆ ಟಾರ್ಗೆಟ್ನ ರೀಚ್ ಮಾಡ್ಬೇಕಂತಂದ್ರಿಗಿನ ಇವೆಲ್ಲ ಊಟನ್ನ ಒಳಗೊಂಡಿರಬೇಕು, ಓಕೆನಾ. ನೆಕ್ಸ್ಟ್ ಫೋಕಸ್ ಆನ್ ದಿ ಪ್ರೋಸೆಸ್ ಆಫ್ ಡಿಸೈನ್. ಫೋಕಸ್ ಆನ್ ಪ್ರೋಸೆಸ್ ಆಫ್ ಡಿಸೈನ್ ಅಂತಂದ್ರೇನ, ಅದ್ರ ಏನಿರುತ್ತೆ ಒಂದು ಪ್ರಾಡಕ್ಟು ಮ್ಯಾನುಫ್ಯಾಕ್ಚರಿಂಗ್ನಿಂದ ಹಿಡಿದು ಅದು ಸೆಲ್ಲು ಆಗುವವರೆಗೂ, ಓಕೆನಾ, ಅದು ಸೇಲ್ ಆಗುವವರೆಗೂ ಅದು ಪ್ರೋಸೆಸ್ ಏನಿರುತ್ತೆ. ಇವಾಗ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದೀವಿ ಅಂತಂದ್ರಿಗಿನ ಎಲ್ಲ ರೀತಿಯಿಂದ ಪ್ಲ್ಯಾನಿಂಗ್ ಇರಬೇಕು, ಪ್ರೀ ಪ್ಲ್ಯಾನಿಂಗು, ಓಕೆನಾ. ನಮ್ಮ ತಲೆ ಇಷ್ಟು ಬಜೆಟ್ನಿಂದ ನಾವು ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ವಿ, ಅದರಿಂದ ನಾವೇನು ಮಾಡಬೇಕು, ಪ್ರಾಫಿಟ್ ಬಂದೇ ಬರಬೇಕು ಅಂತ ನಾವು ಇದು ಮಾಡ್ತೀವಿ, ಓಕೆನಾ. ಒಂದೊಂದ್ಸಲ ಲಾಸ್ ಆಗೋ ಚಾನ್ಸು ಇರುತ್ತೆ, ಓಕೆನಾ. ನಾವು ಲಾಸ್ ಆದರೂ ನಾವು ಸುಮ್ಮನೆ ಇರಬೇಕು, ಪ್ರಾಫಿಟ್ ಆದರೂ ನಮಗೆ ಇರುತ್ತೆ, ಓಕೆನಾ. ಈ ಥರ ಪ್ರೋಸೆಸ್ನ ಒಳಗೊಂಡಿರ್ಬೇಕು ಆ ಪ್ರಾಡಕ್ಟ್ ಡಿಸೈನ್ ಏನಿರುತ್ತಲ್ಲ ಅದ್ರದ್ದು, ಓಕೆನಾ. ಕ್ರಾಸ್ ಫಂಕ್ಷನಲ್ ಟೀಮ್ಸ್ ಅಂತಂದ್ರೆ ಕ್ರಾಸ್ ಫಂಕ್ಷನಲ್ ಟೀಮ್ಸ್ ಅಂದರೆ ನಾವು ಒಂದು ಟೀಮ್ಸ್ ವೈಸ್ ನಾವು ಕೆಲಸ ಮಾಡ್ತಾ ಇರ್ತೀವಿ, ಓಕೆನಾ. ಟೀಮ್ಸ್ ವೈಸ್ ನಾವೇನಾದರೂ ಕೆಲಸ ಮಾಡ್ತಿದ್ದೀವಿ ಅಂತಂದ್ರಿಗಿನ ಈ ರೀತಿಯಾಗಿ ಒಳಗೊಂಡಿರುತ್ತೆ, ಓಕೆನಾ. ನೆಕ್ಸ್ಟು ಇದ್ರದ್ದೇನು ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ ಅಟ್ ಆರ್ ಬಿಲೋ ಇಟ್ಸ್ ಟಾರ್ಗೆಟ್ ಕಾಸ್ಟ್ ರಿಕ್ವೈರ್ ದಿ ಇನ್ವಾಲ್ವ್ಮೆಂಟ್ ಆಫ್ ಪೀಪಲ್ ಫ್ರಮ್ ಮೆನಿ ಡಿಫ್ರೆಂಟ್ ಫಂಕ್ಷನ್ಸ್ ಇನ್ ಆ್ಯನ್ ಆರ್ಗನೈಜೇಷನ್ಸ್, ಮಾರ್ಕೆಟ್ ರಿಸರ್ಚ್, ಸೇಲ್ಸ್ ಡಿಸೈನ್, ಇಂಜಿನಿಯರ್ಸ್, ಪ್ರೋಸ್ಮೆಂಟ್, ಪ್ರೊಡಕ್ಷನ್ ಶೆಡ್ಯೂಲಿಂಗ್, ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಆ್ಯಂಡ್ ಕಾಸ್ಟ್ ಮ್ಯಾನೇಜ್ಮೆಂಟ್, ಓಕೆನಾ. ಇವೆಲ್ಲ ಒಟ್ರನ್ನ ಏನಾಗಿರುತ್ತೆ, ರಿಸರ್ಚ್ ಮಾಡಬೇಕಾಗಿರುತ್ತೆ, ಓಕೆನಾ. ಯಾವುದು ಆ ಟೀಮ್ ಏನಿರುತ್ತಲ್ಲ ಒಂದು ಪ್ರಾಡಕ್ಟ್ ನಾವು ಇದು ಮಾಡ್ತಾಯಿದ್ದೀವಿ ಅಂದಮೇಲೆ ಅದ್ರ ಬಗ್ಗೆ ಏನು ಮಾಡಿರಬೇಕು, ಆಳವಾಗಿ ನಾವು ಅದ್ರ ಬಗ್ಗೆ ರಿಸರ್ಚ್ ಮಾಡಿರಬೇಕು, ಓಕೆನಾ. ನೆಕ್ಸ್ಟ್ ಲೈಫ್ ಸೈಕಲ್ ಕಾಸ್ಟ್. ನೀವು ಆಲ್ರೆಡಿ ಲೈಫ್ ಸೈಕಲ್ ಕಾಸ್ಟ್ನ 3rd ಚಾಪ್ಟರನ್ನು ಓದ್ತಿರ್ತೀರಿ, ಓಕೆನಾ. ಲೈಫ್ ಸೈಕಲ್ ಕಾಸ್ಟ್ ಇನ್ ಸ್ಪೆಸಿಫೈಯಿಂಗ್ ಇನ್ ಪ್ರಾಡಕ್ಟ್ಸ್ ಟಾರ್ಗೆಟ್ ಕಾಸ್ಟ್ ಅನಲಿಸ್ಟ್ must be careful to incorporate all of the products life cycle cost. These includes the cost of product planning and concept design, preliminary design, details and design and testing, production, distribution and customer distribution and customer service. ಈಗೇನಿರುತ್ತಲ್ಲ ಅದನ್ನು ಕಸ್ಟಮರ್ಸ್ ಹೋಗೋವರೆಗೂ ಏನಾಗಿರುತ್ತೆ ಲೈಫ್ ಸೈಕಲ್ ಕಾಸ್ಟ್, ಅದು ನೀವು ಗೊತ್ತಿರುತ್ತೆ. ಈ ಥರ ಲೈಫ್ ಸೈಕಲ್ ಕಾಸ್ಟಿಂಗ್ ಇರುತ್ತಲ್ಲ, ಮ್ಯಾನುಫ್ಯಾಕ್ಚರ್ ಮಾಡಬೇಕು ಮತ್ತೆ ಏನು ಮಾಡಬೇಕಂತಂದ್ರೆ ಅದನ್ನು ಟ್ರಾನ್ಸ್ಪೋರ್ಟೇಷನ್ನು ಮತ್ತು ಕಸ್ಟಮರ್ಸು ಸರ್ವೀಸು ಹಿಂಗೆ ಮತ್ತೆ ಮ್ಯಾನುಫ್ಯಾಕ್ಚರ್ ಹೆಂಗೋ ಲೈಫ್ ಸೈಕಲ್ ಕಾಸ್ಟಿಂಗ್ ಅಂದರೆ ತಿಳಿಬೇಕು, ಓಕೆನಾ. ನೀವು ಗೊತ್ತಾಗುತ್ತೆ ಬರ್ತಾ, ಓಕೆನಾ. ವ್ಯಾಲ್ಯೂ ಚೈನ್ ಓರಿಯೆಂಟೇಷನ್ ಅಂತಂದ್ರಿಗಿನ ನೀವು ತಿಳ್ಕೊಳ್ಳಿ. ಈಗ ಸಮ್ಟೈಮ್ಸ್ ದಿ ಪ್ರಾಜೆಕ್ಟೆಡ್ ಕಾಸ್ಟ್ ಆಫ್ ನ್ಯೂ ಪ್ರಾಡಕ್ಟ್ ಇನ್ product is above the target cost, then efforts are made to eliminate non-value added cost to bring the project cost down, ಓಕೆನಾ. ನಾವು ಈ ಥರ ನೋಡ್ಬೋದು. ಇವೆಲ್ಲ ಎಕ್ಸ್ಪ್ಲೇನ್ ಕೀ ಪ್ರಿನ್ಸಿಪಲ್ಸು, ಓಕೆನಾ. ಓದ್ಸಲ ಕೇಳಿರುವಂತಹ 7 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ ಇದು, ಓಕೆನಾ. ಈಗ ಬಿ ನೋಡ್ಬೋದು, ಓಕೆನಾ. ಇದರಲ್ಲಿ ಈ ಎಕ್ಸಾಮ್ನಲ್ಲಿ ಯಾವ ಥರ ಬರೀಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ನೋಡ್ರಿ. ಇಂಟ್ರೊಡಕ್ಷನ್ ಒಳಗೊಂಡಿರಬೇಕು, ಮೀನಿಂಗು, ಓಕೆನಾ, ಡೆಫಿನೇಷನ್ನು, ಓಕೆನಾ. ನೆಕ್ಸ್ಟು ಇವು ಏನು ಬರ್ದಿನ ಇವೆಷ್ಟು ನಂಗೆ ಹೇಳಿಸಿ ಎಕ್ಸ್ಪ್ಲೇಷನ್ ಬರೀಬೇಕು.
ಓಕೆನಾ. ಓನ್ ವರ್ಡ್ಸಲ್ಲಿ ಬರೆದ್ರೆ ನಡಿತೈತೆ. ಓಕೆನಾ. ನೆಕ್ಸ್ಟು ಕನ್ಕ್ಲೂಷನ್ ಬರೀಬೇಕು. ಇಷ್ಟು 7 ಮಾರ್ಕ್ಸ್ ಕ್ವಶನ್ ಕೇಳಿದಾನಂತಂದರೆ 3.5 ಪೇಜ್ ಬರೀಬೇಕಾಗಿರುತ್ತೆ. ಓಕೆನಾ. 3.5 ಪೇಜ್ ಬರೆದ್ರೆ ನಿಮಗೆ 7 ಮಾರ್ಕ್ಸ್ ಬರುತ್ತೆ. ಓಕೆನಾ. ಓಕೆನಾ. ಈಗ ಬಿ ನೋಡೋಣ. ಓಕೆನಾ. ನಂಬರ್ 5 ಅದರೊಳಗೆ ಬಿ. ಓಕೆನಾ. 5 ಡೀಟೇಲ್ಸ್ pertaining to the products of star company. ಓಕೆನಾ. ಸ್ಟಾರ್ ಕಂಪನಿ ಆರ್ presented below based on the is determine. ಓಕೆನಾ. A target cost for each of the products and cost reduction target for each of its products. ಓಕೆನಾ. ಇಲ್ಲಿ ಏನೇನು ಕಂಡುಹಿಡಿಬೇಕು ಅಂತ ಹೇಳಿದಾನಂತಂದರೆ ಟಾರ್ಗೆಟ್ ಕಾಸ್ಟ್ ಫಾರ್ ಈಚ್ ದಿ ಪ್ರಾಡಕ್ಟ್ ಅಂದರೆ ಈಚ್ ಆಫ್ ದಿ ಅಂತಂದ್ರೆ ಪ್ರತಿಯೊಂದ್ರದ್ದು ಕೂಡ ಟಾರ್ಗೆಟ್ ಕಾಸ್ಟ್ನ ಕಂಡುಹಿಡಿಬೇಕು. ಯಾವ ವಿಧ ಪ್ರಾಡಕ್ಟ್ಸು ಇಲ್ಲಿ ನೋಡಿರಿ ABCD. ಓಕೆನಾ. ಪ್ರಾಡಕ್ಟ್ಸ್ದು ಕೂಡ ನಾವೇನು ಮಾಡಬೇಕು ಟಾರ್ಗೆಟ್ ಕಾಸ್ಟ್ ಕಂಡುಹಿಡಿಬೇಕು. ನೆಕ್ಸ್ಟು ಬಿ ಏನು ಕೇಳಿದ್ದಾನೆ ಕಾಸ್ಟ್ ರಿಡಕ್ಷನ್ ಟಾರ್ಗೆಟ್ ಫರ್ ಈಚ್ ಆಫ್ ಇಟ್ ಈಸ್ ಪ್ರಾಡಕ್ಟ್ಸ್ ಅಂದರೆ ಪ್ರತಿಯೊಂದ್ರದ್ದು ಕೂಡ ಕಾಸ್ಟ್ ರಿಡಕ್ಷನ್ ಯಾವ ಥರ ಆಗ್ತಿದೆ ಅನ್ನೋದ್ರ ಬಗ್ಗೆ ನಾವಿದೆ ಅಲ್ಲ ಅದ್ರದ್ದು ಪ್ರತಿಯೊಂದು ಕೂಡ ನಾವೇನು ಮಾಡಬೇಕು ಕಂಡುಹಿಡಬೇಕಾಗಿರುತ್ತೆ. ಓಕೆನಾ. ಇಲ್ಲಿ ಕೊಟ್ಟಿದ್ದಾನೆ. ಓಕೆನಾ. ಏನು ಕೊಟ್ಟಿದ್ದಾನೆ ಎಕ್ಸ್ಪೆಕ್ಟೆಡ್ ಸೇಲ್ಸ್ ಕ್ವಾಂಟಿಟೀಸ್ ಅದು ಯೂನಿಟ್ಸ್ ಒಳಗೆ ಕೊಟ್ಟಾನ. ಓಕೆನಾ. ನೆಕ್ಸ್ಟು ಆ್ಯಂಟಿಸಿಪೇಟೆಡ್ ಸೆಲ್ಲಿಂಗ್ ಪ್ರೈಸ್ ರುಪೀಸ್ ಒಳಗೆ ಕೊಟ್ಟಿದ್ದಾನೆ. ಓಕೆನಾ. ಎಷ್ಟು ಕೊಟ್ಟಿದ್ದಾನೆ ಇಲ್ಲಿ ಎಕ್ಸ್ಪೆಕ್ಟೆಡ್ ಸೇಲ್ಸ್ ಕ್ವಾಂಟಿಟೀಸ್ ಯೂನಿಟ್ಸ್ ಒಳಗೆ ಎ ಪ್ರಾಡಕ್ಟ್ದು 1 lakh ಕೊಟ್ಟಿದ್ದಾನೆ, ಬಿ ಪ್ರಾಡಕ್ಟು 1,50,000 ಕೊಟ್ಟಿದ್ದಾನೆ, ಸಿ ಪ್ರಾಡಕ್ಟ್ದು 2 lakhs ಕೊಟ್ಟಿದ್ದಾನೆ, ಡಿ ಇದು 50,000 ಕೊಟ್ಟಿದ್ದಾನೆ. ಓಕೆನಾ. ಇಲ್ಲಿ ಆ್ಯಂಟಿಸಿಪೇಟೆಡ್ ಸೆಲ್ಲಿಂಗ್ ಪ್ರೈಸ್ ರುಪೀಸ್ ಒಳಗೆ ಕೊಟ್ಟಿದ್ದಾನೆ 200 ಕೊಟ್ಟಾನೆ, 180 ಕೊಟ್ಟಾನೆ, ಇಲ್ಲಿ 220 ಸಿ ಪ್ರಾಡಕ್ಟ್ ಕೊಟ್ಟಾನೆ, ಡಿ ಇದು 250 ಕೊಟ್ಟಿದ್ದಾನೆ. ಓಕೆನಾ. ನೆಕ್ಸ್ಟು ಡಿಸೈರ್ ರೇಟ್ ಆಫ್ ರಿಟರ್ನ್ ಆನ್ ಸೇಲ್ಸ್ ಕೊಟ್ಟಿದ್ದಾನೆ. ಅದು ಪರ್ಸೆಂಟೇಜ್ ಒಳಗೆ ಕೊಟ್ಟಿದ್ದಾನೆ 25% ಎ ಪ್ರಾಡಕ್ಟಿಂದು, ಬಿ ಪ್ರಾಡಕ್ಟಿಂದು 30%, ಸಿ ಪ್ರಾಡಕ್ಟಿಂದು 20%, ಡಿ ಪ್ರಾಡಕ್ಟಿಂದು 40% ಕೊಟ್ಟಿದ್ದಾನೆ. ನೆಕ್ಸ್ಟ್ ಇಲ್ಲಿ ಕರೆಂಟ್ ಫೀಸಿಬಲ್ ಕಾಸ್ಟ್ ಪರ್ ಯೂನಿಟ್ ಅದು ರುಪೀಸ್ ಒಳಗೆ ಕೊಟ್ಟಾನ 160 ಎ ಪ್ರಾಡಕ್ಟು, 130 ಬಿ ಪ್ರಾಡಕ್ಟು, ಸಿ ಪ್ರಾಡಕ್ಟು 190, ಡಿ ಪ್ರಾಡಕ್ಟ್ದು 200. ಇವಾಗ ನಾವು ಒಂದೊಂದಾಗಿ ನಾವೇನು ಮಾಡಬೇಕು ಅಂತಂದ್ರೆ ಟಾರ್ಗೆಟ್ ಕಾಸ್ಟಿಂದು ಕಂಡುಹಿಡಿಬೇಕಾಗಿರುತ್ತೆ ಈಚ್ ಪ್ರಾಡಕ್ಟಿಂದು. ನೆಕ್ಸ್ಟು ಕಾಸ್ಟ್ ರಿಡಕ್ಷನ್ ಟಾರ್ಗೆಟ್ ಫಾರ್ ಈಚ್ ಆಫ್ ಇಟ್ ಈಸ್ ಪ್ರಾಡಕ್ಟಿಂದು ಕೂಡ ನಾವೇನು ಮಾಡಬೇಕಾಗುತ್ತೆ ಕಂಡುಹಿಡಿಬೇಕಾಗಿರುತ್ತೆ. ಓಕೆನಾ. ಈಗ ಸೊಲ್ಯೂಷನ್ ಮಾಡೋಣ ಸ್ಟೆಪ್ ವೈಸ್. ನಾನು ಯಾವ ರೀತಿ ಮಾಡ್ಕೊತ ಹೋಗ್ತೀನಿ ನೀವು ಕೂಡ ಅದೇ ರೀತಿ ಸೊಲ್ಯೂಷನ್ನ ಬಿಡಿಸ್ಕೊತ ಹೋಗ್ರಿ. ಓಕೆನಾ. ಇದು 7 ಮಾರ್ಕ್ಸಿನ ಕ್ವಶನ್. ಓಕೆನಾ. 7 ಮಾರ್ಕ್ಸ್. ಓಕೆನಾ. ಇಂಪಾರ್ಟೆಂಟ್ ಕ್ವಶನ್ಸ್ ನಾವು ಏನು ಮಾಡ್ತೀನಿ ಅವ್ರನ್ನ ಪ್ರಾಕ್ಟೀಸ್ ಮಾಡಿದ್ರೆ ಆಯ್ತು. ನೀವು ಅದರೊಳಗೇ ನೀವು ಅದೇ ಮೆಥಡ್ಸ್ ಬರ್ತವೆ. ಓಕೆನಾ. ಬನ್ನಿ ಈಗ ಮಾಡೋಣ. ಈಗ ನೋಡಿ ಫಸ್ಟು ನಾವು ಸೊಲ್ಯೂಷನ್ನ ಪ್ರಾಡಕ್ಟ್ ವೈಸ್ ಟಾರ್ಗೆಟ್ ಕಾಸ್ಟ್ ಕಂಡುಹಿಡಬೇಕು. ಓಕೆ. ಅದಕ್ಕೋಸ್ಕರ ನಾವು ಏನು ಮಾಡ್ಕೋಬೇಕು ಈ ಥರ ಟೇಬಲ್ ಹಾಕ್ಕೋಬೇಕು. ಪರ್ಟಿಕ್ಯುಲರ್ಸು ಪ್ರಾಡಕ್ಟ್ಸು ಅದರೊಳಗೆ ಪ್ರಾಡಕ್ಟ್ಸ್ ಯಾವುವು ಬರ್ತಾವೆ ಅಂತಂದ್ರೆ ನೀವು ಬರ್ಕೊಂಡಿರ್ತೀರಲ್ಲ ಎ ಪ್ರಾಡಕ್ಟು, ಬಿ ಪ್ರಾಡಕ್ಟು, ಸಿ ಅಂಡ್ ಡಿ ಪ್ರಾಡಕ್ಟ್ ಇದು. ಓಕೆನಾ. ಅಂಡ್ ಕಾಸ್ಟ್ ಎಸ್ಟಿಮೇಟೆಡ್ ಕಾಸ್ಟ್ ಟಾರ್ಗೆಟ್ನ ನಾವು ಕಂಡುಹಿಡಬೇಕಾಗಿರುತ್ತೆ. ಓಕೆನಾ. ಈಗ ನಾವು ಕ್ವಶನ್ ನಂಬರ್ ನೀವು ನೋಡಿರಲ್ವಾ ಅದರೊಳಗೆ ಏನು ಕೊಟ್ಟಿದ್ದಾನೆ ಅನ್ನೋದ್ರ ಬಗ್ಗೆ ನಾನು ಮಾಡ್ಕೊತ ಹೋಗ್ತೀನಿ. ಸೇಲ್ಸ್ ರೆವೆನ್ಯೂ ಫಸ್ಟ್ ಏನು ಮಾಡಬೇಕಂತಂದ್ರೆ ನಾವು ಸೇಲ್ಸ್ ರೆವೆನ್ಯೂ ಕಂಡುಹಿಡಬೇಕು. ಓಕೆನಾ. ಫಸ್ಟ್ ನಾನು ಏನು ಬರ್ತಿದ್ದೀನಿ ಅಂದರೆ ಸೇಲ್ಸ್ ರೆವೆನ್ಯೂ. ಓಕೆನಾ. ಸೇಲ್ಸ್ ರೆವೆನ್ಯೂ ಕಂಡುಹಿಡಬೇಕಂತಂದರೆ ಏನು ಮಾಡಬೇಕು ನಾವು ಎಕ್ಸ್ಪೆಕ್ಟೆಡ್ ಸೇಲ್ಸ್ ಯೂನಿಟ್ಸನ್ನ ಇದು ಮಾಡ್ಕೋಬೇಕು. ಎಕ್ಸ್ಪೆಕ್ಟೆಡ್ ಸೇಲ್ಸ್ ಯೂನಿಟ್ಸು. ಓಕೆನಾ. ಎಕ್ಸ್ಪೆಕ್ಟೆಡ್ ನಾನು ಇಲ್ಲೇ ಮಾಡ್ತಾಯಿದ್ದೀನಿ, ವರ್ಕಿಂಗ್ ನೋಟ್ ಏನು ಮಾಡ್ತಿಲ್ಲ. ಓಕೆನಾ. ಎಕ್ಸ್ಪೆಕ್ಟೆಡ್ ಸೇಲ್ಸ್ ಯೂನಿಟ್ಸ್ ಇಂಟು. ಓಕೆನಾ. ಯೂನಿಟ್ಸ್ ಇಂಟು ಆ್ಯಂಟಿಸಿಪೇಟೆಡ್
anticipated selling price ಮಾಡಬೇಕು. ಓಕೆನಾ, ಮಾಡಿದ್ರೆ ನಮ್ಗೆ ಸೇಲ್ಸ್ ರೆವೆನ್ಯೂ ಬರುತ್ತೆ. ಓಕೆನಾ, ಫಸ್ಟು ಒನ್ ಎಕ್ಸ್ಪೆಕ್ಟೆಡ್ ಸೇಲ್ಸ್ ಯೂನಿಟ್ಸ್ ಎಷ್ಟು ಕೊಟ್ಟಿದ್ದಾನೆ ಅಂದರೆ 1 ಲ್ಯಾಕ್ ಎಷ್ಟು ಇದೆಯಲ್ಲ 1 ಲ್ಯಾಕ್ ಇದೆ. ಓಕೆನಾ, 1 ಲ್ಯಾಕ್ ಇದೆ. ಓಕೆನಾ, 1 ಲ್ಯಾಕನ್ನು ನಾನು ಏನು ಮಾಡ್ಕೊತಿದ್ರೆ 1 ಲ್ಯಾಕ್ ಇದರ ಬದಲು ನಾನು ಏನು ಮಾಡ್ತಿದ್ದೀನಿ ಅಂದರೆ ಬರೀ 1 ಅಂತ ತೊಗೊತೀನಿ. ಓಕೆನಾ, ಎಕ್ಸಾಂಪಲ್ 1 ಇಂಟು ಓಕೆನಾ 200. ಓಕೆನಾ, 200. ಓಕೆನಾ, 1 ಇಂಟು 200 ಮಾಡಿದ್ರೆ ಎಷ್ಟಾಗುತ್ತೆ 200 ಆಗುತ್ತೆ. ಓಕೆನಾ, 1 ಇಂಟು ಇದು ಮಾಡಿದ್ರೆ ನಮಗೇನಾಗುತ್ತೆ 200 ಆಗುತ್ತೆ. ಎಷ್ಟು 200 ಆಗುತ್ತೆ. ಓಕೆನಾ, ನೀವು ತೋರಿಸ್ಬೇಕಾದ್ರೆ ನೀವು ಹೇಳ್ಬೇಕು. ಓಕೆನಾ, ಇಲ್ಲಿದ್ರೆ ನಿಮಗೆ ವರ್ಕಿಂಗ್ ನೋಟ್ ಮಾಡಿದ್ರೆ ನಿಮಗೆ ಈಸಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ನಾನು ಇದನ್ನೇ ಮಾಡ್ತೀನಿ, ವರ್ಕಿಂಗ್ ನೋಟ್ನ ಇಲ್ಲಿ ಬರಿತೀನಿ. ಓಕೆನಾ, ನಿಮ್ಗೆ ಈಸಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗೋಕ್ಕೋಸ್ಕರ. ಓಕೆನಾ, ವರ್ಕಿಂಗ್ ನೋಟ್ ನಂಬರ್ 1. ಓಕೆನಾ, ಇಲ್ಲಿ ತಗೋರಿ ವರ್ಕಿಂಗ್ ನೋಟ್ ನಂಬರ್ 1. ಓಕೆನಾ, ಸೇಲ್ಸ್ ರೆವೆನ್ಯೂ ಕಂಡುಹಿಡಬೇಕಂದ್ರೆ ಎಕ್ಸ್ಪೆಕ್ಟೆಡ್ ಸೇಲ್ಸ್ ಯೂನಿಟ್ಸ್ ಇಂಟು ಆ್ಯಂಟಿಸಿಪೇಟೆಡ್ ಸೆಲ್ಲಿಂಗ್ ಪ್ರೈಸ್. ಓಕೆನಾ, ಇಲ್ಲಿ ಫಸ್ಟ್ನೇದು ಎ ಪ್ರಾಡಕ್ಟಿಂದು ಎಷ್ಟಿದೆ ಅಂತಂದ್ರೆ 1 ಇದೆ. ಎಕ್ಸಾಂಪಲ್ ತೊಗೊತಿದ್ದೀನಿ 1 ಲ್ಯಾಕ್ ಇದೆ ಅಲ್ಲ, ಅದನ್ನು 1 ತೊಗೊತಾ ಇದ್ದೀನಿ. ಓಕೆನಾ, ಇಂಟು 200 ಬರುತ್ತೆ. ನಾನು ಇಲ್ಲಿ 200 ಹಾಕ್ಕೊಂಡು. ಓಕೆನಾ, ನೆಕ್ಸ್ಟು ಬಿ ಪ್ರಾಡಕ್ಟಿಂದು ಎಷ್ಟಿದೆ ಅಂತಂದ್ರೆ 1,50,000 ಇದೆ. ನಾನು ಅದನ್ನು 1.5 ತೊಗೊತಾ ಇದ್ದೀನಿ. ಓಕೆನಾ, ನೆಕ್ಸ್ಟ್ ಏನಿದೆ ಅಂತಂದ್ರೆ 150 ಇದೆ. ಓಕೆನಾ, ಆ್ಯಂಟಿಸಿಪೇಟೆಡ್ ಅದು 1 ಇಂಟು ಇದು ಮಾಡಿದ್ರೆ ನಮಗೆ ಎಷ್ಟಾಗುತ್ತೆ 1.5 ಇಂಟು 150 ನಮ್ಗೆ ಎಷ್ಟಾಗುತ್ತೆ ಅಂದರೆ 225 ಆಗುತ್ತೆ. 225 ಬಿ ಪ್ರಾಡಕ್ಟಿಂದು 225. ಓಕೆನಾ, 225 ಬರುತ್ತೆ. ಈಗ ನೆಕ್ಸ್ಟು ಸಿ ಪ್ರಾಡಕ್ಟಿಂದು ಎಷ್ಟಿದೆ ಅಂತಂದ್ರೆ 2 ಲ್ಯಾಕ್ಸ್ ಇದೆ. ನಾನು 2 ತೊಗೊತೀನಿ. ಓಕೆನಾ, 2 ಲ್ಯಾಕ್ಸ್ ಇದೆ, 2 ತೊಗೊತಂದರೆ ಅದು ಎಷ್ಟಿದೆ ಅಂದರೆ 220 ಇದೆ. 220 ಅಂದರೆ 2 ಇಂಟು 220 ಮಾಡಿದ್ರೆ ನಮಗೆ 440 ಬರುತ್ತೆ. ಓಕೆನಾ, ಕ್ಯಾಲ್ಕುಲೇಷನ್ ನೀವು ಕೂಡ ಮಾಡಿರಿ. ಓಕೆನಾ, ನೆಕ್ಸ್ಟು 440. ನೆಕ್ಸ್ಟು ಡಿ ಪ್ರಾಡಕ್ಟ್ದು ಕಂಡುಹಿಡಬೇಕು. ಓಕೆನಾ, ಡಿ ಪ್ರಾಡಕ್ಟಿಂದು ಎಷ್ಟಿದೆ ಅಂದರೆ 0.5 ತೊಗೊತೀನಿ. ಯಾಕಂತಂದರೆ ಅಲ್ಲಿ 50,000 ಇದೆ. ಓಕೆನಾ, 50,000 ಇದೆ ಅಂದರೆ ನಾನು ಇದು ತೊಗೊತೀನಿ. ಇಲ್ಲಿ ಏನಾಗುತ್ತೆ ಅಂದರೆ 250 ಇದೆ. 250 ಅಂತಂದ್ರಿಗಿನ ನಮಗೆ ಕ್ಯಾಲ್ಕುಲೇಷನ್ ಮಾಡಿದ್ರೆ 0.5 ಇಂಟು 250 125 ಬರುತ್ತೆ. ಪ್ರಾಡಕ್ಟ್ ನಂಬರ್ ಡಿದು 150. ಓಕೆನಾ, 125. ಓಕೆನಾ, ಇದು ಸೇಲ್ಸ್ ರೆವೆನ್ಯೂದು ಆಯಿತು. ಓಕೆನಾ, ನೆಕ್ಸ್ಟು ಸೇಲ್ಸ್ ರೆವೆನ್ಯೂ ಆದಮೇಲೆ ಲೆಸ್ ಡಿಸೈರ್ಡ್ ಪ್ರಾಫಿಟ್. ಓಕೆನಾ, ಡಿಸೈರ್ಡ್ ಪ್ರಾಫಿಟ್. ಇಲ್ಲಿ ಏನು ಮಾಡಬೇಕಂದ್ರೆ ಡಿಸೈರ್ಡ್ ಪ್ರಾಫಿಟ್ ಕಂಡುಹಿಡಬೇಕಂತಂದ್ರೆ ಇಲ್ಲಿ ವರ್ಕಿಂಗ್ ನಂಬರ್ 2 ಡಿಸೈರ್ಡ್ ಪ್ರಾಫಿಟ್. ಕಂಡುಹಿಡಬೇಕಂತಂದ್ರಿಗಿನ ಓಕೆನಾ ಏನು ಮಾಡಬೇಕಂತಂದ್ರೆ ಸೇಲ್ಸ್ ರೆವೆನ್ಯೂ ಇಂಟು ಓಕೆನಾ ತಗೊಳ್ರಿ ಸೇಲ್ಸ್ ರೆವೆನ್ಯೂ ಇಂಟು ನೆಕ್ಸ್ಟು ಡಿಸೈರ್ ರೇಟ್ ಆಫ್ ರಿಟರ್ನ್. ರಿಟರ್ನ್ ಆನ್ ಸೇಲ್ಸ್. ಓಕೆನಾ, ಈಗ ಪ್ರಾಡಕ್ಟ್ ಏದು ಎಷ್ಟಿದೆ ಅಂತಂದ್ರಿಗಿನ ಓಕೆನಾ ಪ್ರಾಡಕ್ಟ್ ಏದು
ಪ್ರಾಡಕ್ಟ್ ಎ ಇದು ಇಲ್ಲಿ ಆಲ್ರೆಡಿ 200 ಇದೆ ಅಲ್ಲ, ಈ 200 ಮಾಡಬೇಕು. 200ಗೆ 25% ಡಿಸೈರ್ಡ್ ಪರ್ಸೆಂಟೇಜ್ ಕೊಟ್ಟಿದ್ದಾನಲ್ಲ, ಇಲ್ಲಿ ಸೇಲ್ಸ್ ಪರ್ಸೆಂಟೇಜ್ ಕೊಟ್ಟಿದ್ದಾನೆ. ಓಕೆನಾ, ಈ ಪರ್ಸೆಂಟೇಜ್ ಮಾಡಬೇಕು. ಇಲ್ಲಿ ಆಲ್ರೆಡಿ ಸೇಲ್ಸ್ ರೆವೆನ್ಯೂ ಇದೆ. ಸೇಲ್ಸ್ ರೆವೆನ್ಯೂ ಪ್ರಾಡಕ್ಟ್ ಇದು 200 ಇದೆ, ಇಂಟು 25% ಡಿವೈಡ್ ಬೈ 100 ಮಾಡ್ಕೋಬೇಕು. ಓಕೆನಾ, ಇಲ್ಲಿ ಎಷ್ಟು ಮಾಡಿದರೆ ಎಷ್ಟು ಬರುತ್ತೆ ಅಂದ್ರೆ ಇಲ್ಲಿ 25% ಮಾಡ್ಕೋಬೇಕು. 200 ಇಂಟು 25% ಮಾಡಿದ್ರೆ ನಮಗೆ 50 ಬರುತ್ತೆ. ಓಕೆನಾ, ಇಲ್ಲಿ 50 ಅಂತ ತೊಗೊಳ್ರಿ. ಪ್ರಾಡಕ್ಟ್ ಎ ಇದು. ಬಿ, ನೆಕ್ಸ್ಟ್ ಒನ್ ಬಿ. ಬಿ ಇದು 225 ಇಂಟು 225 ಇಂಟು ನೆಕ್ಸ್ಟು 30%. 30% ಈಸ್ ಕ್ವಶನ್. 30 ಡಿವೈಡ್ ಬೈ 100. ಓಕೆನಾ, ಇಲ್ಲಿ ತೊಗೊಳ್ರಿ. ಓಕೆನಾ, 50. ಓಕೆನಾ, ಇದು 30% ಮಾಡಿದ್ರೆ 81 ಆಗುತ್ತೆ. 81 ರೂಪೀಸ್ನ ತೊಗೋಬೇಕು. ಸಿ ಪ್ರಾಡಕ್ಟ್ ಕಂಡಿಡಿ ಅದೇ ಥರನೇ. ಪ್ರಾಡಕ್ಟ್ ಸಿ ಇದು 440 ಇದೆ. 440 ಇಂಟು ಪರ್ಸೆಂಟೇಜಸ್ ಕೊಟ್ಟಿದ್ದಾನೆ ಕ್ವಶನಲ್ಲಿ ನೋಡ್ರಿ. ಯಾವುದು ಡಿಸೈರ್ಡ್ ರೇಟ್ ಆಫ್ ರಿಟರ್ನ್ ಆನ್ ಸೇಲ್ಸ್ ಪರ್ಸೆಂಟೇಜ್ ಇದೆಯಲ್ಲ 20%. 20 ಇಂಟು 100. 20 ಅಂದರೆ 440 ಇಂಟು 20% ಮಾಡಿದ್ರೆ ನಮಗೆ 88 ಬರುತ್ತೆ. ಓಕೆನಾ, 88. ಇಲ್ಲಿ 88 ಅಂತ ತೊಗೋಬೇಕು. ಓಕೆನಾ, ಈಗ ನೆಕ್ಸ್ಟ್ ಏನು ಮಾಡಬೇಕು ನಾವು? 125 ಡಿ ಪ್ರಾಡಕ್ಟು ಡಿ ಇದು 125 ಇದೆ, ಇಂಟು ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾನೆ ನೋಡಿರಿ, 40% ಕೊಟ್ಟಿದ್ದಾನೆ. 40 ಇಂಟು 100 ಮಾಡಿರಿ, ಕೊಟ್ಟೆ ಎಷ್ಟು ಬರುತ್ತೆ ನೋಡಿರಿ. 125 ಇಂಟು 40%. ಓಕೆನಾ, 50 ಬರುತ್ತೆ. ಇಲ್ಲಿ 50 ತೊಗೊಳ್ರಿ. ಓಕೆನಾ, ಈಗ ನಾವೇನು ಮಾಡಬೇಕು ಅಂತಂದ್ರೆ ಇದ್ರಾಗ ಲೆಸ್ ಮಾಡಿದ್ರೆ ನಮಗೆ ಬರುವಂಥದ್ದೇ ಟಾರ್ಗೆಟ್ ಕಾಸ್ಟ್ ಆಗಿರುತ್ತೆ. ಓಕೆನಾ, ನೋಡಿರಿ ಈಗ ಅದನ್ನು ಅದರ ಲೆಸ್ ಮಾಡಿರಿ. ಓಕೆನಾ, ಲೆಸ್ ಮಾಡಿರಿ. ಇದರಲ್ಲಿ ಇದನ್ನು ಲೆಸ್ ಮಾಡಿದ್ರೆ 150. ಓಕೆನಾ, 150. 81 225 ಮೈನಸ್ 81 ಮಾಡಿದ್ರೆ 144. 440 ಮೈನಸ್ 88 352 ನಾ. 125 ಮೈನಸ್ 50 75. ದಿಸ್ ಈಸ್ ಟೋಟಲ್ ಓನ್ಲಿ ಟಾರ್ಗೆಟ್ ಕಾಸ್ಟ್. ಓಕೆನಾ, ಪ್ರಾಡಕ್ಟ್ ವೈಸ್ ಟಾರ್ಗೆಟ್ ಕಾಸ್ಟ್. ದಿಸ್ ಈಸ್ ಟಾರ್ಗೆಟ್ ಕಾಸ್ಟ್. ಓಕೆನಾ, ನೆಕ್ಸ್ಟು ಕರೆಂಟ್ ಫೀಸಿಬಿಲಿಟಿ ಟೋಟಲ್ ಕಾಸ್ಟ್. ಓಕೆನಾ, ನೆಕ್ಸ್ಟ್ ಒನ್ ಕರೆಂಟ್ ಫೀಸಿಬಿಲಿಟಿ ಟೋಟಲ್ ಕಾಸ್ಟ್. ಓಕೆನಾ, ಕರೆಂಟ್ ಫೀಸಿಬಿಲಿಟಿ ಟೋಟಲ್ ಕಾಸ್ಟ್ ಬರ್ಕೊಂಡ್ರಲ್ಲ, ಇದನ್ನು ಅಳಿಸ್ತೀನಿ. ಓಕೆನಾ, ನೆಕ್ಸ್ಟು ವರ್ಕಿಂಗ್ ನೋಟ್ ನಂಬರ್ 3. ಅದನ್ನೇನು ಬರಬೇಕು ಅಂತಂದ್ರೆ ಕರೆಂಟ್ ಫೀಸಿಬಿಲಿಟಿ ಟೋಟಲ್ ಕಾಸ್ಟ್ ಅಂತ ಕಂಡುಹಿಡಿಬೇಕು. ಓಕೆನಾ, ಏನಂತ ಬರೀತೀರ ಅಂತಂದರೆ ಕರೆಂಟ್ ಫೀಸಿಬಿಲಿಟಿ ವರ್ಕಿಂಗ್ ನೋಟ್ ನಂಬರ್ 3. ಕರೆಂಟ್ feasibility ಟೋಟಲ್ ಕಾಸ್ಟ್. ಓಕೆನಾ, ಕರೆಂಟ್ ಫೀಸಿಬಿಲಿಟಿ ಟೋಟಲ್ ಕಾಸ್ಟ್ ಕಂಡುಹಿಡಿಬೇಕಂತಂದ್ರೆ ಅದಕ್ಕೆ ಫಾರ್ಮುಲಾ ಮತ್ತೆ ಎಕ್ಸ್ಪೆಕ್ಟೆಡ್ ನಾನು ಹೇಳ್ದಾಗೆ ಬರ್ಕೋಬೇಕು. ಹ್ಯಾಂಡ್ ರೈಟಿಂಗ್ ಅರ್ಥ ಆಗಿಲ್ಲ ಅಂತಂದರೆ ಎಕ್ಸ್ಪೆಕ್ಟೆಡ್ ಸೇಲ್ಸ್ ಕ್ವಾಂಟಿಟಿ
ಇಂಟು ಕರೆಂಟ್ ಫೀಸಿಬಿಲಿಟಿ ಯೂನಿಟ್ ಕಾಸ್ಟ್ ಕರೆಂಟ್ feasibility ಯೂನಿಟ್ ಕಾಸ್ಟ್ ಮಾಡಿದ್ರೆ ನಮಗೇನಾಗುತ್ತೆ ಅಂತಂದ್ರೆಗಿನ ಫಾರ್ಮುಲ ಇದು ಓಕೆನಾ. ನಮಗೇನು ಕರೆಂಟ್ ಫೀಸಿಬಿಲಿಟಿ ಟೋಟಲ್ ಕಾಸ್ಟ್ ಬೇಕಾಗಿದೆ. ಎಕ್ಸ್ಪೆಕ್ಟೆಡ್ ಸೇಲ್ಸ್ ಕ್ವಾಂಟಿಟಿ ನಮಗೆ ಆಲ್ರೆಡಿ ಇದರಲ್ಲಿದೆ ಓಕೆನಾ. ಎಕ್ಸ್ಪೆಕ್ಟೆಡ್ ಸೇಲ್ಸ್ ಕ್ವಾಂಟಿಟಿ ನಮ್ಗೆ ಎಷ್ಟಿದೆ ಅಂದರೆ 1 ಲ್ಯಾಕು 1,50,000 2 ಲ್ಯಾಕು 50,000 ಆಲ್ರೆಡಿ ಇದೆ ಓಕೆನಾ. ಈಗ ನಮಗೆ ಆಲ್ರೆಡಿ ಇದೆ ಓಕೆನಾ. 1 ಅಂದರೆ 1 ಲ್ಯಾಕ್ ಅಂತಂದರೆ ತೊಗೋಬೇಕು ಓಕೆನಾ. ಪ್ರಾಡಕ್ಟ್ ಎ ಓಕೆನಾ. ಪ್ರಾಡಕ್ಟ್ ಎ ಇದು ಕೊಟ್ಟಿದ್ದೇನೆ. ನೆಕ್ಸ್ಟ್ ನಾವೇನು ಮಾಡಬೇಕು, ಕ್ವಶನ್ನಾಗ 160 ಇದೆ ಕರೆಂಟ್ ಫೀಸಿಬಿಲಿಟಿ ಯೂನಿಟ್ ಕಾಸ್ಟ್ ಕೊಟ್ಟಿದ್ದಾನೆ. ಎಷ್ಟಿದೆ 160 ಇದೆ. 160 ಇಂಟು 1 ಮಾಡಿದ್ರೆ 160 ಬರುತ್ತೆ ಓಕೆನಾ. ಇದು 160 ಅಂತ ಬರ್ಕೊಡ್ರಿ ಓಕೆನಾ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದ್ರೆ ಪ್ರಾಡಕ್ಟ್ ಬಿ ಇದು 1.5 ಓಕೆನಾ. 1,50,000 ಐತೆ ಓಕೆನಾ. ಇಂಟು ಎಷ್ಟು ಕೊಟ್ಟಿದ್ದಾನೆ ಪ್ರಾಬ್ಲಮ್ ಒಳಗೆ ನೋಡಿರಿ. ಪ್ರಾಬ್ಲಮ್ ಒಳಗೆ 130 ಕೊಟ್ಟಿದ್ದಾನೆ. 130 ಇಂಟು 1.5 195 ಓಕೆನಾ. 195. ನೆಕ್ಸ್ಟು ಸಿ ಪ್ರಾಡಕ್ಟ್ ಒಂದು 0.5 ಇಂಟು 190 ಓಕೆನಾ. 0.5 ಇಂಟು 190 95 ಓಕೆನಾ. ಸಿ ಪ್ರಾಡಕ್ಟ್ 95. ನೆಕ್ಸ್ಟ್ ಒನ್ ಡಿ ಪ್ರಾಡಕ್ಟ್ ಸಾರಿ ದಿಸ್ ಈಸ್ 2 ಓಕೆನಾ. 190 ಇಂಟು 2 ಸಿ ಪ್ರಾಡಕ್ಟ್ 2 ಲ್ಯಾಕ್ಸ್ ಇದೆ, ಅದು 2 ಅಂತ ತಗೋಬೇಕು. 190 ಇಂಟು 2 380 ಓಕೆನಾ. 380 ಓಕೆನಾ. ಡಿ ಇದು 0.5 ಅಂದರೆ 50,000 ಇದೆ, ಅದು 0.5 ಇಂಟು 200 ಈಸ್ ಈಕ್ವಲ್ ಟು 100 ಓಕೆನಾ. ನೆಕ್ಸ್ಟ್ ಇದನ್ನೇನು ಮಾಡಬೇಕು ಅಂತಂದ್ರೆ ನಾವು ಇದನ್ನು ಲೆಸ್ ಮಾಡಿದ್ರೆ ನಮಗೆ ಬರುವಂಥದ್ದೇ ಏನಾಗಿರುತ್ತೆ ಅಂತಂದ್ರೆ ಕಾಸ್ಟ್ ರಿಡಕ್ಷನ್ ಟಾರ್ಗೆಟ್ ಓಕೆನಾ. 50 ಒಳಗೆ ನಾವು 160 ಮೈನಸ್ ಮಾಡಿದ್ರೆ -10 ಓಕೆನಾ. ಇಲ್ಲಿ ಏನು ಮಾಡಬೇಕಂದ್ರೆ ಕಾಸ್ಟ್ ರಿಡಕ್ಷನ್ ಟಾರ್ಗೆಟ್ ಓಕೆನಾ. ನೆಕ್ಸ್ಟು ಇದನ್ನು ಲೆಸ್ ಮಾಡಿದ್ರೆ 6 ಆಗುತ್ತೆ. 1 ಮಿನಿಟ್ಸ್ ನಿಂದ್ರಿ. ಇಲ್ಲಿ ಏನಾಗಿದೆ ಅಂತಂದರೆ ಇಲ್ಲಿ ಸ್ವಲ್ಪ ರಾಂಗ್ ಆಗಿದೆ. ಅಲ್ಲಿ 270 4 ಪಾರ್ಟ್ ಕರೆಕ್ಟ್ ಇದೆ. ಇಲ್ಲಿ 1 ನಿಮಿಷ ತಡ್ರಿ ಓಕೆನಾ. 200 150 1.5 ಮಾಡಬೇಕಾಗಿತ್ತು ಸಾರಿ. ಅಲ್ಲಿ ವರ್ಕಿಂಗ್ ನೋಟ್ ನಂಬರ್ ನೋಡ್ಕೊರಿ ಒಂದ್ಸಲ. 1.5 ಇಂಟು 180 1.5 ಇಂಟು 180 ಮಾಡಿದ್ರೆ ನಮಗೆ 270 ಬರುತ್ತೆ ಓಕೆನಾ. ಇಲ್ಲಿ 270 ಬರುತ್ತೆ. 270 ಇಲ್ಲಿ ಏನಾಗುತ್ತಂದರೆ ಇದನ್ನ ಲೆಸ್ ಮಾಡಿದ್ರೆ ನಮಗೆ 189 ಆಗುತ್ತೆ. 189 ಆಗುತ್ತೆ. 189 ಓಕೆನಾ. ಈಗ ಕರೆಕ್ಷನ್ ಮಾಡ್ಕೊಳ್ರಿ ಓಕೆನಾ. ಅಲ್ಲಿ ಬಳಸಿಬಿಟ್ಟಿದ್ದೀನಿ ಆಲ್ರೆಡಿ. 270 ಮೈನಸ್ 81 189 ಮೈನಸ್ 195 6 ಓಕೆನಾ. ಈಗ ಕರೆಕ್ಟ್ ಆಯಿತು.
ಓಕೆನಾ. 152 ಮೈನಸ್ 180 ಎಷ್ಟಾಯಿತು? 28. ನೆಕ್ಸ್ಟು 75 ಮೈನಸ್ ಇದಾದರೆ ಮೈನಸ್ 25 ಓಕೆನಾ, ಮೈನಸ್ 25. ದಿಸ್ ಈಸ್ ಕಾಸ್ಟ್ ರಿಡಕ್ಷನ್ ಟಾರ್ಗೆಟ್ ಅಂತ. ಇಷ್ಟು ಮಾಡಿದರೆ ನಿಮಗೆ 7 ಮಾರ್ಕ್ಸ್ ಬರುತ್ತೆ ಓಕೆನಾ. ಇದಿಷ್ಟು ಈ ಥರ. ನಿಮ್ಗೆ ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ನೀವು ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡ್ಬೋದು. ಮತ್ತು ನೀವು ಪರ್ಸ್ನಲ್ಲಾಗಿ ಇದು ಮಾಡಬೇಕು ಅಂತಂದ್ರಿಗಿನ ನೀವು ಇನ್ಸ್ಟಾಗ್ರಾಮ್ದಲ್ಲಿ ಬಂದು ನಂದು ಮಲ್ಲಿಕಾರ್ಜುನ ಡಿಕಗ್ಗಲ್ಲಲ್ಲಿ ನೀವು ಬಂದು ನೀವು ಚಾಟ್ ಮಾಡ್ಬೋದು ಓಕೆನಾ. ನೆಕ್ಸ್ಟ್ ಅದರಲ್ಲಿ ನಾನು ನೆಕ್ಸ್ಟ್ ಕ್ವಶನ್ ಯಾವುದಿರುತ್ತೆ ಅದನ್ನು ನಾನು ಬಂದು ನಿಮಗೆ ತಿಳಿಸ್ತೀನಿ ಓಕೆನಾ. ಈ ವಿಡಿಯೋ ನಿಮಗೆ ಸ್ಯಾಟಿಸ್ಫೈ ಆಗಿದ್ರೇನಾ ನೆಕ್ಸ್ಟ್ ಬರೋ ಕೆಲವೇ ಸೆಕೆಂಡಲ್ಲಿ ಬರುತ್ತೆ, ಅದನ್ನು ನೀವು ಕೆಲವೊಂದು ನಮಗೆ ನಮ್ಮದೇ ಆದಂತಹ ಇದಿರುತ್ತೆ, ನಿಮ್ಮ ಆದಷ್ಟು ನಮಗೆ ಸಹಾಯ ಮಾಡಿದರೆ ನಿಮಗೆ ಪ್ರೋತ್ಸಾಹ, ನಾನು ಮತ್ತೆ ವಿಡಿಯೋಗಳನ್ನು ಮಾಡಲಿಕ್ಕೆ ನಮಗೆ ಕೂಡ ಪ್ರೋತ್ಸಾಹ ಬರುತ್ತೆ ಓಕೆನಾ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಯೂಸ್ಫುಲ್ ಆಗಲಿ ನಿಮಗೆ ಕೂಡ. ಆಲ್ ದ ಬೆಸ್ಟ್ ಯುವರ್ ಎಕ್ಸಾಮ್ಸ್. ಥ್ಯಾಂಕ್ ಯು. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. 1, 2, 5 ನಿಮ್ಗೆ ಎಷ್ಟಾಗುತ್ತೋ ಅಷ್ಟು. ನೀವು ತೋರುವ ಈ ಪ್ರೀತಿ ಮತ್ತು ನೀವು ನೀಡುವ ಈ ಪ್ರೋತ್ಸಾಹಧನ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತವೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.